Education must be oriented towards the attainment of character for leading clean, simple lives. This thought of Bhagwan Sri Satya Sai Baba can be seen in action at the Pre-University College, which offers science and commerce streams. With a focus on academic, human, and environment excellence, the college strives for the holistic development of students. The college has developed the Sri Satya Sai Vidya Deepa, a program that adopts the policy of teaching, coaching, mentoring, monitoring. Teaching students for board exams, coaching for competitive exams, mentoring in relevant subjects by mentors, and monitoring their academic achievements. ಇಂಜಿನಿಯರಿಂಗ್ ವಿಭಾಗದಲ್ಲಿ JEE ಮೇನ್ಸ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಕರ್ನಾಟಕ CETಗೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಮತ್ತು ಹಾಗೆ ಮೆಡಿಕಲ್ ವಿಭಾಗದಲ್ಲಿ ನೀಟ್ ಎಕ್ಸಾಮಿನೇಷನ್ಗೆ ನಾವು ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ. ಹಾಗೆ ಯಾರು ಆರ್ಮಿಗೆ ಹೋಗಬೇಕು ಅಂತ ಇಷ್ಟಪಡ್ತಾರೆ ಅವರಿಗೆ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಎಕ್ಸಾಮಿನೇಷನ್ಗೂ ಸಹಿತ ನಾವು ಪ್ರಿಪ್ರೇಷನ್ನ ಕೊಡ್ತಾ ಇದ್ದೀವಿ. The college boasts of the best facilities, smart classrooms, well-equipped library and labs. The study material provided by the college to the students for the purpose of competitive exam are really helpful to the students. Solving these study materials helps the students to improve their thinking capability. It helps in improving their thinking dimensions. ಮಾಕ್ ಟೆಸ್ಟ್ ಮಾಡ್ತಾರೆ ಮತ್ತು ಇಂಟಿಗ್ರೇಟೆಡ್ ಬುಕ್ ಕೊಟ್ಟಿದ್ದಾರೆ ಮತ್ತು ಇವಾಗ ಹೊಸದಾಗಿ DSP ಬೇರೆ ಕೊಟ್ಟಿದ್ದಾರೆ. ಒಂದು ಟ್ರ್ಯಾಕ್ ರೆಕಾರ್ಡ್ ಅಂತಲೇ ಒಂದು ಬುಕ್ ಕೊಟ್ಟಿದ್ದಾರೆ ಮತ್ತು ಮೆಂಟರ್ಸ್ ಕೊಟ್ಟಿದ್ದಾರೆ. ಅದಕ್ಕೆ 6 ಮೆಂಬರ್ಸ್ ಗ್ರೂಪ್ ಮಾಡಿ ಇದರಿಂದ ಎಲ್ಲ ನಮಗಿಂತ ಅವರೇ ಜಾಸ್ತಿ ಎಫರ್ಟ್ ಹಾಕುವಾಗ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ನಮ್ಮ ಟೀಚರ್ಸೇ ಇಷ್ಟು ಮಾಡ್ತಿದ್ದಾರೆ ಅಂದಮೇಲೆ ನಾವಿನ್ನೆಷ್ಟು ಜಾಸ್ತಿ ಮಾಡ್ಬೋದು ಅಂತ. ಪ್ರೊಯಾಕ್ಟಿವ್ ಆಗಿದ್ದಾರೆ ಇಲ್ಲಿ ಪ್ರಿನ್ಸಿಪಲ್. ನಾವೇನಾದರೂ ಕೇಳಿದ್ರೆ ಸಾಕು ತಕ್ಷಣ ಅದಕ್ಕೆ ಏನು ಬೇಕೋ ಆ ಸೊಲ್ಯೂಷನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಆ ಮಕ್ಕಳು ಮನೆಯಲ್ಲಿ ಓದ್ತಿಲ್ಲ ಅಂತ ಹೇಳಿದ ತಕ್ಷಣ ಟ್ರ್ಯಾಕಿಂಗ್ ರೆಕಾರ್ಡೇ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ಥರ ಅಂತಂದರೆ ಡೈಲಿ ಟ್ರ್ಯಾಕಿಂಗ್ ಪೇರೆಂಟ್ಸ್ ಮಾಡಬೇಕು, ಜೊತೆಗೆ ಡೈಲಿ ಟ್ರ್ಯಾಕಿಂಗ್ ಲೆಕ್ಚರ್ಸ್ ಮಾಡಬೇಕು, ಅದರ ಜೊತೆ ವೀಕ್ಲಿ ಒನ್ಸು ಪ್ರಿನ್ಸಿಪಲ್ಲು ಅದನ್ನು ಟ್ರ್ಯಾಕ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಹೇಳೋದಾದರೆ ಮಕ್ಕಳನ್ನು ನಾವು ಮಾರ್ಕ್ಸ್ ತೆಗೆಯೋ ಯಂತ್ರಗಳನ್ನಾಗಿ ಪೋಷಕರು ಟ್ರೀಟ್ ಮಾಡೋದೇ ಜಾಸ್ತಿ ಆಗಿದೆ. ಬರೀ ಈ ಸಮಾಜಕ್ಕೆ ಮಾರ್ಕ್ಸ್ ತೆಗೆಯೋ ಮಕ್ಕಳು ಮಾತ್ರ ಸಾಲದು, ಅದ್ರ ಜೊತೆಗೆ ಸುಸಂಸ್ಕೃತರಾಗಿರೋವಂಥವ್ರು, ವಿನಯವಂತರಾಗಿರೋರು, ಹಾಗೆ ಈ ಒಂದು ಸಮಾಜಕ್ಕೆ ಮತ್ತೆ ಏನಾದರೂ ಕೊಡುಗೆಯನ್ನು ಕೊಡುವಂತಹ ಒಳ್ಳೆಯ ಮಕ್ಕಳ ಕೊಡುಗೆ ತುಂಬಾ ಅವಶ್ಯಕತೆ ಇರುವಂಥ ಈ ಸಮಾಜದಲ್ಲಿ ಇದೆ. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಅಂತಹ ಮಕ್ಕಳನ್ನು ನಾವು ಮತ್ತೆ ಪಡೆಯಬಹುದು. The hostel facilities are an additional boon to these college students. The conducive environment created here makes it a second home to these students. ಹಾಸ್ಟೆಲ್ ಸಂಖ್ಯೆಯನ್ನು ಸುಮಾರು 150 PU ಗಂಡು ಮಕ್ಕಳಿಗೆ ಹಾಸ್ಟೆಲನ್ನು ಕೊಡಬೇಕು ಅಂತ ಸಹ ನಾವು ತೀರ್ಮಾನಿಸಿದ್ದೀವಿ. ಈ ಹಾಸ್ಟೆಲ್ಗೂ ಸಹ ಹೊಸ ಕಟ್ಟಡವನ್ನು ಕಟ್ಟುವವರಿದ್ದೀವಿ. PUC ಶಿಕ್ಷಣ ಅಂತಂದರೆ ಒತ್ತಡದ ಶಿಕ್ಷಣ ಆಗ್ಬಿಟ್ಟಿದೆ. ಆದರೆ ನಾವು ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ತಳಹದಿಯ ಮೌಲ್ಯಯುತ ಶಿಕ್ಷಣವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಾಮಿ ಏನು ಹೇಳ್ತಾರಲ್ಲ, ಅಕಾಡೆಮಿಕ್ ಎಕ್ಸಲೆನ್ಸ್, ಹ್ಯೂಮನ್ ಎಕ್ಸಲೆನ್ಸ್, ಎನ್ವಿರಾನ್ಮೆಂಟಲ್ ಎಕ್ಸಲೆನ್ಸ್, ಈ 3 ಎಕ್ಸಲೆನ್ಸನ್ನು ಸಹ ನಮ್ಮ ಪದವಿ ಪೂರ್ವ ಶಿಕ್ಷಣದ ವಿಭಾಗದ ವಿದ್ಯಾರ್ಥಿಗಳು ಗಳಿಸಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆಯಾಗಿದೆ. I am very proud to say that I am a Sai student. The college in which I am studying is not just a college. It is a temple. Here, the education system is based on modern education with Indian cultures. They mold us both educationally and morally. I have come to light the lamp of love in your hearts, to see that it shines day by day with added luster.